ನಾನು IM ತೊರಗಲ್ ಅಂಥೇಳಿ ಹಿರಿಯ ಸಮಾಜ ಸೇವಕ. ಕಳೆದ 40 ವರ್ಷಗಳಿಂದ ರಾಜಕೀಯದಲ್ಲಿ ವಿವಿಧ ಹುದ್ದೆಗಳನ್ನು ಪಡೆದು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಬಡವರ ಪರವಾಗಿ ಅನೇಕ ಕಾರ್ಯಕಲಾಪಗಳನ್ನು ಹಮ್ಮಿಕೊಂಡು ಬಡವರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವ ಸ್ಕೀಮ್, ಜಾಗ ಕೊಟ್ಟಿದ್ದೇನೆ, ಮನೆ ಕೊಡಿಸಿದ್ದೇನೆ, ಮನೆ ಕಟ್ಟಿಸಿಕೊಟ್ಟಿದ್ದೇನೆ. ಹಲವಾರು ಕೊಳಚೆ ಪ್ರದೇಶ ಸರ್ಕಾರದಿಂದ ಅಧಿಕೃತವಾಗಿ ಕೊಳಚೆ ಪ್ರದೇಶವೊಂದು ಸಾರಲ್ಪಡಿಸಿ ಅವರಿಗೆ ಸ್ವಾಧೀನತಾ ಪತ್ರ, ಹಕ್ಕುಪತ್ರ ಕೊಡಿಸಿದ್ದೇನೆ. ಉದಾಹರಣೆಗೆ ಶಿರ್ಡಿ ನಗರ್, ಚನ್ನಕೇಶ್ವರ ನಗರ್, ಸಿದ್ದೇಶ್ವರ ನಗರ್, ಗವಿಸಿದ್ದೇಶ್ವರ ನಗರ್, ಬಾಪೂಜಿ ನಗರ್, ಚಾಮುಂಡೇಶ್ವರ ನಗರ್, ಆನಂದ್ ನಗರ್ ಭಾಗದಲ್ಲಿ ಶಿವಾನಂದ ನಗರ್, ನ್ಯೂ ಆನಂದ್ ನಗರ್, ಶಿವಪುತ್ರ ನಗರ್, ಮಾರುತಿ ನಗರ್, ಆಮೇಲೆ ನಮ್ಮ ಕೃಷ್ಣ ಕಾಲನಿ, ಇವೆಲ್ಲ ಕೊಳಚೆ ಪ್ರದೇಶ ಸಾರಲ್ಪಡಿಸಲು ನಾನು, ನಮ್ಮ ಧುರೀಣರಾದ ದಾನಪ್ಪ ಕಬ್ಬೇರವರು, ಲಕ್ಷ್ಮಣ ಹಿರೇಕೆರೂರವರು, ಮಾಜಿ ಮೇಯರ್ IM ಜವಳಿಯವರು, ಪಾಂಡುರಂಗ್ ಪಾಟೀಲ್ರು ನನಗೆ ಸಾಥ್ ಕೊಟ್ಟರು ಆ ಟೈಮ್ನಲ್ಲಿ. ಆಮೇಲೆ ಕಾಡೆಯಜ್ಜ ಹಿರೇಮಠರು ಅವರು ನನಗೆ ಸಾಥ್ ಕೊಟ್ಟರು. ಸ್ಲಮ್ ಡಿಕ್ಲೇರ್ ಮಾಡೋಕ್ಕೆ ನಮಗೆ ಏನು ಸಜೆಷನ್ ಕೊಟ್ಟರು. ಕೆಲವೊಂದು ರಾಯ ಮಶೂರ ಅಂದರೆ ಕೆಲವೊಂದು ಮಾರ್ಗದರ್ಶಕರಾದಿ ಹೇಳಿದ್ರು. ನಾ ಅದ್ರ ಪ್ರಕಾರ ಮಾಡಿ ಇವೆಲ್ಲ ಸ್ಲಮ್ ಡಿಕ್ಲೇರ್ ಮಾಡೋಕ್ಕೆ ನಾವೆಲ್ಲರೂ ಕಾರಣಭೂತರಿದ್ವಿ. ಇಷ್ಟೆಲ್ಲ ಕೆಲಸ ಏನಿಲ್ಲದ ನಾವು ಒಬ್ಬ ಸಮಾಜ ಸೇವಕನಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾ 96 ಸ್ಟೋರಿ ಇದು. 96ರಿಂದ 2000 ಮಟ್ಟ ಹಲವಾರು ಕೊಳಚೆ ಪ್ರದೇಶಗಳನ್ನು ಅಧಿಕೃತವಾಗಿ ಸರ್ಕಾರದಿಂದ ಕೊಳಚೆ ಸಾರಲ್ಪಡಿಸಿ ಅವರಿಗೆ ಹಕ್ಕುಪತ್ರ ಕೊಡಿಸಿದ್ದೇನೆ. ಏನಪ್ಪ ಇಷ್ಟೆಲ್ಲ ನಾನು ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀನಿ. ಈಗ ಇವತ್ತೇನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ವಿಧಾನಸಭೆಯ ಉಪ ನಾಯಕರು ಅರವಿಂದ್ ಬೆಲ್ಲದವರು ಮಾದಾಯಿ ಬಗ್ಗೆ ತಮಗೆ ತಿಳಿಲಾರದ ಅಪರಾಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ನಾನು 1994ರಿಂದ ಕಳಸಾ ಬಂಡೂರಿ ಹೋರಾಟಗಾರರಲ್ಲಿ ಭಾಗವಹಿಸಿದೆ. ಸೌಂದತ್ತಿ ಮೀಟಿಂಗ್, ನಮ್ಮ ಬೈಲುಂಗಲದಲ್ಲಿ ಮೀಟಿಂಗು, ನರಗುಂದ್, ಕೊಣ್ಣೂರು, ರಾಮದುರ್ಗ ಇಲ್ಲಿ ಮೀಟಿಂಗ್ 94ರಾಗ ನಮ್ಮ ಎಲ್ಲ ಅಲ್ಲೆಲ್ಲ ಸರಿಯಾದ ಮಾಹಿತಿ ನಮಗೆಲ್ಲ ಅದು. ಈಗ ಸದ್ಯಕ್ಕೆ ಏನೈತಲ್ಲ ಇವರೆಲ್ಲ ಸ್ವಲ್ಪ ಈ ಟೈಪ್ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ಹಿಂಗೆಲ್ಲ ಆಗ್ಬಾರ್ದು. ಇವತ್ತಿನ ಹೇಳಿಕೆ ನೋಡಿದ್ರೆ ನ್ಯಾಯಮಂಡಳಿ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನ್ಯಾಯಮಂಡಳಿ ಪರ್ಮಿಷನ್ ಯಾಕೆ ಬೇಕು? ನೀವು ನಿಮ್ದೇ ಇತ್ತಲ್ಲ ಸರ್ಕಾರ, ಕೇಂದ್ರದಲ್ಲಿಯೂ ನಿಮ್ದೇ ಸರ್ಕಾರ ಇದೆ, ಗೋವಾದಲ್ಲಿಯೂ ನಿಮ್ದೇ ಸರ್ಕಾರ ಇದೆ. ಈ ಹಿಂದೆ ನಮ್ಮ ರಾಜ್ಯದಲ್ಲಿಯೂ, ಕರ್ನಾಟಕ ಪ್ರದೇಶದಲ್ಲಿಯೂ ನಿಮ್ದೇ ಸರ್ಕಾರ ಇತ್ತು. ಈಗ ಕಾಂಗ್ರೆಸ್ ಬಂದದ್ದು. 3 ಸ್ಟೇಟ್ನಲ್ಲಿ ನಿಮ್ದೇ ಸರ್ಕಾರ ಇದ್ದಾಗ ಇದನ್ನ ಮತ್ತೆ ಡಿಲೇ ಯಾಕಾತು? ಅರವಿಂದ್ ಬೆಲ್ಲದವರೇ, ಅರಣ್ಯ ಇಲಾಖೆಗೆ ತಿಳಿಸ್ಬೋದಿತ್ತು, ನ್ಯಾಯಮಂಡಳಿಗೆ ಅರಣ್ಯ ಮಂಡಳಿ ತಿಳಿಸ್ ಯಾವ ಮಂಡಳಿಗೆ ಪರ್ಮಿಷನ್ ತಗೋಬೇಕತ್ತಲ್ಲ, ತಾವು ಅದನ್ನು ಒತ್ತಡ ಹಾಕಿ ಪರ್ಮಿಷನ್ ತಗೋಬೇಕು. ಆಮೇಲೆ ಇವು ಗೋವಾದವರು ಸುಪ್ರೀಂ ಕೋರ್ಟ್ ಹೋಗ್ಯಾರ ಅಂತ ಯಾರು ಕೇಳಿ ಹೋದ್ರು ಅವರು? ನಿಮ್ಮ ಮಾತು ಕೇಳುವುದಿಲ್ಲ ಅವರು, ಸೆಂಟ್ರಲ್ ಮಾತು ಕೇಳುವುದಿಲ್ಲ. ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಇವ್ರು ಕರೆಸಿ ಅವ್ರನ್ನ ಒತ್ತಾಯ ಮಾಡ್ಬೋದಿತ್ತಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬೇಡ್ರಿ, ಅದನ್ನ ನೀರಿನ ಪರಿಸ್ಥಿತಿ ಗಂಭೀರ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದು ಇಲ್ಲಿ ಕರ್ನಾಟಕದಲ್ಲಿ ಹರಿದು ಹೋಗಿ ಅರಬ್ಬಿ ಸಮುದ್ರ ಸೇರ್ತಾ ಇದೆ, ಅದು ವೇಸ್ಟ್ ಆಗ್ತಾ ಇದೆ ನೀರು. ಈ ಕುಡಿಯುವ ನೀರಿನ ಸಮಸ್ಯೆ ಇದೆ, ಸುಪ್ರೀಂ ಕೋರ್ಟ್ ಹೋಗ್ಬೇಡ್ರಿ. ನೀವು ಯಾಕೆ ಹೇಳಿಲ್ಲ ನೀವು ಕೇಂದ್ರದವರೇ? ಇವೆಲ್ಲ ಬಾಲಿಶ್ ಹೇಳಿಕೆ ಯಾಕೆ ಹೇಳ್ತಾ ಇದ್ದೀರಿ? ಒತ್ತಾಯ ಮಾಡ್ಬೋದಿತ್ತು ನೀವು ಗೋವಾ ಸರ್ಕಾರಕ್ಕೆ. ಯಾಕೆ ಹಿಂಗೆ ಸುಪ್ರೀಂ ಕೋರ್ಟ್ ಹೋಗ್ತಿರಪ್ಪ ಅಂತೇಳಿ ಸುಮ್ಮನೆ ಯಾವ್ದಾರ ಒಂದು ವಕೀಲರಿಗೆ, HK ಪಾಟೀಲ್ ವಕೀಲರು ಅದಾರ, ಅವ್ರು ಹೋಗ್ಯಾರ, ಏನಾಗತ್ತೆ ನೋಡುನು. ಏನಾಗುದಿಲ್ಲ. ಒಬ್ರಿಗೊಬ್ರು ಕೆಸರಿ ಅಚ್ಚಾಟ್ರೆ 40 ವರ್ಷದಿಂದ ನಡೀತಾ ಇದೆ, ಇನ್ನೊಂದು 40 ವರ್ಷ ಹೋಗ್ಬೋದು. ಎಲ್ಲಾರು ಅವ್ರ ನೀವು ಒಂದೇ ಮುಖದ 2 ನಾಣ್ಯಗಳು ನೀವು ಎಲ್ಲ ರಾಜಕೀಯ ಪಕ್ಷಗಳು. ಸುಮ್ಮನೆ ರೈತರಿಗೆ ಮೂಗಿಗೆ ತುಪ್ಪ ಹಚ್ಲಿಕ್ಕೆತ್ತೀರಿ ನೀವು, ಅಮಾಯಕರಿಗೆ. ಇದು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರ ಸೇರ್ತಾ ಇದೆ, ವೇಸ್ಟ್ ನೀರು. ವೇಸ್ಟ್ ಆಗೋದು ನೀರು ನಮ್ಗೆ ಕುಡಿಯಾಕ ಕೊಡ್ರಿಪ್ಪ ಅಂತೇಳಿ ನಮ್ಮ ಭಾಗದ ರೈತರು, ಅನೇಕ ರೈತರು, ಮಠಾಧೀಶರು, ಮೌಲವಿಗಳು ಅತ್ಯಂತ ಸತ್ಯಾಗ್ರಹ ವತಿಯಿಂದ, ಹೋರಾಟ ವತಿಯಿಂದ ಮಾಡಿ ಅವರೆಲ್ಲ ಅದ್ರ ಬಗ್ಗೆ ಬೇಡಿಕೆ ಇಟ್ಟರು. ಅದು ಯಾರೂ ಸ್ಪಂದನ ಮಾಡಲಿಲ್ಲ.
ಅಲ್ಲಿ ನಮ್ಮ ಇದೆಲ್ಲ ಹೋರಾಟ ನೋಡಿ ಚಲನಚಿತ್ರಕಾರರು ಬಂದ್ರು, ಮಾನ್ಯ ಎಲ್ಲ ಕೋರ್ಟ್ಲಿಂದ ವಕೀಲರು ಬಂದ್ರು, ಎಲ್ಲಾರು ನಮಗೆ ಸಾಥ್ ಕೊಟ್ರು. ಆ ಟೈಮ್ಲಿ ಹೋರಾಟಕ್ಕೆಲ್ಲ ಬಂದ್ ನಿಂತರು. ಇಷ್ಟಾದರೂ ನಿಮಗೆ ಇದಕ್ಕೆ ಕಡಿಕರಿಲ್ಲ. ಈಗ ಸದ್ಯಕ್ಕೆ ನೀವು ಮಾಡ್ಬೋದಿತ್ತು, ಸುಮ್ಮನೆ ಕಾಂಗ್ರೆಸ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಿ. ನೀವೇನ್ ಮಾಡ್ತಾ ಇದ್ದೀರಿ ಹೇಳ್ರಿ? ಈಗ ನಿಮ್ಗೆ ಪ್ರೆಷರ್ ಮಾಡಿ ಪರ್ಮಿಷನ್ ತೊಗೊಳಕ್ ಬರುದಿಲ್ಲ, ಪ್ರೆಷರ್ ಮಾಡಿ ಅದನ್ನ ಏನು ಸುಪ್ರೀಂ ಕೋರ್ಟಿಗೆ ತಕರಾರು ಅರ್ಜಿ ಹಾಕಿ ಅಲ್ಲ ವಾಪಸ್ ತಗಸ ಬರುದಿಲ್ಲ. ನಿಮಗೆ ಬೇಕಾದ್ರೆ ಬರ್ಬೋದು, ಯಾಕಂದ್ರೆ ನೀವು ಸುಪ್ರೀಂ ಅದಿರಿ. ನೀವು ನಿಮ್ಮಲ್ಲಿ ಬಿಜೆಪಿಯವರಲ್ಲಿ ಬಿಜೆಪಿ ಲೀಡರ್ಸ್ನಲ್ಲಿ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತದೆ. ನಿಮ್ಮಲ್ಲಿ ಇಚ್ಛಾಶಕ್ತಿ ಕೊರತಿದೆ, ಅದನ್ನ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತದೆ. ನೀವು ಮನಸ್ಸು ಮಾಡಬೇಕಾಗ್ಬೋದು. ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೂ ಪ್ರೆಷರ್ ಮಾಡ್ಬೋದು, ನೀವು ಸೆಂಟ್ರಲಿಂದ ಮಾಡ್ತಾ ಇಲ್ಲ. ಯಾಕೆ? ಇದು ನಿಮಗೆ ಸಮಸ್ಯೆ ಬಗೆಹರಿಬಾರ್ದು. ಹಂಗೆ ಅವ್ರು ಬರ್ಕೊಂತಿರ್ಬೇಕು, ನಾವು ಹೇಳ್ಕೊಂತಿರ್ಬೇಕು. ನೀ ಹೊಡೆದಂಗೆ ಬಾ, ನಾ ಬಾರಿಸ್ದಂಗೆ ಬರ್ತೀನಿ ಅಂತೇಳಿ ಈ ಟೈಪ್ ಹೊಡ್ತಾ ಇದ್ದೀರಿ ಬಿಜೆಪಿ ಅವ್ರನ್ನ. ಮತ್ತೆ ನಿಮ್ಮ ಹೊರತಾಗಿ ಕಾಂಗ್ರೆಸ್ನ ನಿಮ್ಮ ಹೊರತಾಗಿಲ್ಲ, ಇವರು ಅವರೇ ಬೇಕಾದ್ರೆ ಮಾಡ್ಬೋದಿತ್ತು ಮೊದಲೇ. ಇವರು ಏನ್ರಪ್ಪ ಇವರು ಹಂಗೆ, ನೀವು ಹಂಗೆ, ಮತ್ತೆ ಯಾಕೆ ಬ್ಲೇಮ್ ಯಾಕೆ ಆಗ್ತಾ ಇದ್ದೀರಿ? ಇವತ್ತಿನ ಪೇಪರ್ ನೋಡಿ ಕೆಟ್ಟ ಅನಿಸ್ತು ನನಗೆ. ಅರವಿಂದ್ ಬೆಲ್ಲೋದ್ರ ಪೇಪರ್ ನೋಡಿ ಕೆಟ್ಟ ಅನಿಸ್ತು. ಅದಕ್ಕೆ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಹೇಳಿಕೆ ನೀಡ್ತಾ ಇದ್ದೀನಿ. ಹಿಂಗೊಮ್ಮೆ ಯಾರಿಗೂ ತಿಳಿಲಾರ್ದು ಹೇಳ್ಬೇಡ್ರಿ. ಯಾಕಂದ್ರೆ ಎಲ್ಲ ನೀವು ಪ್ರೆಷರ್ ಮಾಡ್ಬೋದು ಕೇಂದ್ರದಿಂದ, ಎಲ್ಲ ಸ್ಟೇಟ್ ಅಧಿಕಾರಿಗಳಿಗೆ, ಸ್ಟೇಟ್ ಸೆಕ್ರೆಟರಿಗಳಿಗೆ ಒತ್ತಾಯ ಮಾಡಿ ಪ್ರೆಷರ್ ಮಾಡಿ ಪರ್ಮಿಷನ್ ತಗೋಬಹುದು. ಅರವಿಂದ್ ಬೆಲ್ಲದವರೇ, ನೀವು ಮಾಡ್ತಾ ಇಲ್ಲ. ತಿಳಿಸ್ರಿ, ನಿಮ್ಗೆ ನಿಮ್ಮ ಹೈಕಮಾಂಡ್ಗೆ ಹೋಗ್ರಿ ತಿಳಿಸ್ರಿ. ತಿಳಿಸ್ಲಾರ್ದೆ ಯಾವ್ದಾರ ಒಂದು ಏನು ಹೇಳ್ತಾ ಇದ್ದೀರಿ? ಹಿಂಗೆ ಹೇಳ್ಬೇಡ್ರಿ. ಮನಸ್ಸು ನೋವಾಗಿ ನಾವು ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದವರು ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಯಾಕ್ರಿಪ್ಪ? ಬಾಕಿ ಕಾರ್ಯಕರ್ತರಿಲ್ಲ, ಕಾರ್ಯಕರ್ತ ಅದಾರಿಲ್ಲ. ಅವರು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ರಿ, ಅಧ್ಯಕ್ಷ ಆಗಿಲ್ಲ ಅವ್ರು ಸಚಿವ ಸ್ಥಾನ ಕೊಡ್ಬೇಡ್ರಿ. ಸಚಿವ ಸ್ಥಾನ ಕೊಡೋದಾದ್ರೆ ನಿಗಮ ಮಂಡಳಿ ಕೊಡ್ಬೇಡ್ರಿ ಅವ್ರಿಗೆ. ನಿಗಮ ಮಂಡಳಿ ನಿಮ್ಮ ಪಕ್ಷಕ್ಕೆ ಕಾರ್ಯಕರ್ತರು ಹಲವಾರು ದುಡ್ದಾರ ಅದಾರ. 135ರಿಂದ 40 ಸೀಟ್ ಬರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ ಎಷ್ಟು ಇರಬೇಕು? ಬಹಳ ಶ್ರಮ ಪಟ್ಟರು ಕಾರ್ಯಕರ್ತರು ಒಂದು ಯಾವ್ದು ಹುದ್ದೆ ಬೇಕಲ್ಲ. ಅಧ್ಯಕ್ಷ ಯಾರು ಮಾಡ್ರಿ ನೀವು, ಅವ್ರಿಗೆ ಒಂದು 5-6 ಮಂದಿ ಸದಸ್ಯರದು ಒಂದು ಪಟ್ಟಿ ಇರ್ತದೆ. ಒಂದು ಸ್ಲಮ್ ಬೋರ್ಡ್ ಆಗ್ಲಿ, ಹೌಸಿಂಗ್ ಬೋರ್ಡ್ ಆಗ್ಲಿ, ತೆಂಗು ಮತ್ತು ನಾರು ಅಭಿವೃದ್ಧಿ ನಿಗಮ, ಇವೆಲ್ಲಕ್ಕೆ ಬಹಳಷ್ಟು ನಿಗಮ ಕಮಿಟಿ ಅದಾವ. ಸದಸ್ಯರಪ್ಪ ಮಾಡಿದ್ರಪ್ಪ ಅಂದ್ರೆ ಅವರು ಸಂತೋಷ ಪಡ್ತಾರೆ ಕಾರ್ಯಕರ್ತರು. ನೀವು ಅದು ಮಾಡ್ತಾ ಇಲ್ಲ. ಏನಂತೀರಿ? ನಿಗಮ ಮಂಡಳಿ ಅಧ್ಯಕ್ಷರಿಗೆ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತೀವಿ. ಯಾಕೆ ಹೇಳೋರು ಕೇಳಿ ಯಾರಿಲ್ಲ ನಿಮಗೆ? ಅಂದ್ರೆ ಕಾರ್ಯಕರ್ತರು ನಿಮಗೆ ರೊಚ್ಚಿಗೈತಾ ಇಲ್ಲ. ಕಾರ್ಯಕರ್ತರು ರೊಚ್ಚಿಗೆ ಕಾರ್ಯಕರ್ತರು ರೋಡಿಗೆ ಬರ್ತಾ ಇಲ್ಲ. ಅದಕ್ಕೆ ನೀವು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ. ಬೇಡ, ಕಾರ್ಯಕರ್ತರ ಮನಸ್ಸು ನೋಯಿಸ್ಬೇಡ್ರಿ. ಕಾರ್ಯಕರ್ತರ ಮನಸ್ಸು ನೋಯಿಸದಂತ ಸರ್ಕಾರ JH ಪಟೇಲ್ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಗಾಳಿಪಟ ಆತು, ಗಾಳಿಪಟ ಆಗಿ ಹೋಗ್ಬಿಡ್ತು. ಕಾರ್ಯಕರ್ತರು ನೋಯಿಸಿದ್ರು ಅವರು. ಯಾವ್ದು ನಿಗಮ ಕಮಿಟಿ ಸರಿಯಾಗಿ ಮಾಡ್ಲಿಲ್ಲ ಅವರು. ಬಸವರಾಜ ಬೊಮ್ಮಾಯಿ ಅವರು, JH ಪಟೇಲ್ರು ಮಾಡ್ಲಿಲ್ಲ ಸರಿಯಾಗಿ. ಅವ್ರ ಸರ್ಕಾರ ಗಾಳಿಪಟ ಆಗೋತು. ಹಾಗೆ ನಿಮ್ದು ಗಾಳಿಪಟ ಆಗಬಾರ್ದು. ಸಿದ್ದರಾಮಯ್ಯ ಅವರೇ, ಏನ್ ಈಗ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿರಲ್ಲ, ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತಾರ, ಸರಿ ಮಾಡ್ರಿ. ಆದ್ರೆ ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಬಾರ್ದು. ಕ್ಯಾಬಿನೆಟ್ ಮಿನಿಸ್ಟರ್ ಮೇಲೆ ಆ ನಿಗಮ ಮಂಡಳಿ ಅಧ್ಯಕ್ಷ ತಕ್ಕೊಡ್ರಿ. ಯಾರ ಸಣ್ಣ ಪುಟ್ಟ ಕಾರ್ಯಕರ್ತ ಆದರೆ ಆ ಕಾರ್ಯಕರ್ತರಿಗೆ ಅವ್ರ ನಿಗಮ ಸ್ಥಾನ ಅಧ್ಯಕ್ಷ ಮಾಡ್ರಿ, ಅಥವಾ ಅಧ್ಯಕ್ಷ ಆಗ್ಲಿಕ್ಕೆ ಅವ್ರು ಸದಸ್ಯರು ಮಾಡ್ರಿ. ಸದಸ್ಯರು ಮಾಡಿದ್ರಪ್ಪ ಅಂದ್ರೆ ಅವ್ರಿಗೂ ಅನುಕೂಲ ಆಗ್ತೈತಿ. ಕಷ್ಟಪಟ್ಟು ನಿಮ್ಮ ಪಾರ್ಟಿಗೆ ದುಡಿತಾರೆ, ಮಾಡ್ತಾರೆ. ಮುಂದೆ ನಿಮ್ಮ ಸರ್ಕಾರ ಬರುವ ಹಂಗೆ ಅವ್ರು ದುಡಿತಾರೆ. ಏನ್ರಿಪ್ಪ, ಇದನ್ನ ನೋಡಿ ಬಹಳ ಮನಸ್ಸು ನೋವಾತ್ ನನಗೆ. ನಾ ಯಾವ ಪಾರ್ಟಿ ಅಲ್ಲ, ಯಾರು ನಿಮ್ಮ ವಿರೋಧಿ ಅಲ್ಲ, ನಾ ಒಬ್ಬ ಸಮಾಜ ಸೇವಕ. ಇವೆಲ್ಲ ನೋಡಿ ನನ್ನ ಮನ್ಸಿಗೆ ನೋವಾತು. ಸಿದ್ದರಾಮಯ್ಯ ಅವರೇ, ಇನ್ಮೇಲೆ ಹಂಗೆ ಮಾಡಬೇಡ್ರಿ. ಇನ್ಮೇಲೆ ತಾಬಿಡ್ತು ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ತಾರತಮ್ಯ ಆಗ್ತಾ ಇದೆ, ಇದು ಯಾವ್ದಾದ್ರು ನಿರ್ಧಾರ ತಗೊಳ್ರಿ. ನಿಗಮ ಮಂಡಳಿ ಯಾರು ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ದುಡ್ದಾರ ಅದಾರ, ಅವ್ರನ್ನ ಕರೆಸ್ರಿ. ಸೀನಿಯರ್ ಯಾರದಾರಲ್ಲ ಅವ್ರು ಕರೆಸಿ ನಿಗಮ ಮಂಡಳಿ ಅಧ್ಯಕ್ಷ ಅವ್ರು ಮಾಡ್ರಿ. ಅವ್ರ ಅಧ್ಯಕ್ಷ ಮಾಡಿದ ತಕ್ಷಣ ಅದ್ರ ಮತ್ತೆ 4-5 ಮಂದಿ ಸದಸ್ಯರು ಇರ್ತಾರೆ. ಪಟ್ ಯಾರಿಗಾರ ಸದಸ್ಯರು ಮಾಡಿ ಅವ್ರ ಅನುಕೂಲ ಮಾಡ್ಕೊಡ್ರಿ. ನಾಳೆ ಅವರು ನಿಮ್ಗೆ ಎಲೆಕ್ಷನ್ ಬಂದಾಗ ದುಡಿದು ನಿಮ್ಗೆ ಮತ್ತು ನಿಮ್ಮ ಸರ್ಕಾರ ಬರುವಂಗೆ, ಬಹುಮತ ಬರುವಂಗೆ ಅವ್ರು ದುಡಿತಾರೆ, ಶ್ರಮ ವಹಿಸ್ತಾರೆ. ಈಗಿನ ಕಾರ್ಯಕರ್ತರು ಬಹಳ ನೊಂದ್ಕೊಂಡ್ರ.
ಭಾಳ ನೊಂದ್ಕೊಡ್ರಿ ಪಾಪ. ಈಗ ಟೈಮ್ನು ವೇಳೆನೂ ಕಡಿಮೆ ಇದೆ. ಆದ ಕಾರಣ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಇನ್ಮೇಲೆ ಸ್ವಲ್ಪ ಕಾರ್ಯಕರ್ತರ ಬಗ್ಗೆ ಗಮನ ಇರಲಿ. ನಿಮ್ದೇ ಅಹಂಕಾರ ಮೇಲೆ ಹೋಗ್ಬೇಡ್ರಿ. ಕಾರ್ಯಕರ್ತರ ಮೇಲೆ ಸ್ವಲ್ಪ ಕಳಿಕಳಿ ಇರಲಿ. ದುಡ್ದಾರವರು ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದ್ದ ಕಾರಣದಾರವರು, ಕಾರಣಭೂತರದಾರ ಕಾರ್ಯಕರ್ತರು. ಇಷ್ಟು ಹೇಳಿ ಏನಪ್ಪ ನಾನು ಕೆಟ್ಟ ಅನ್ಸತ್ತೆ ಹೇಳಿನಿ. ಇನ್ಮೇಲೆ ಅವ್ರ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸ್ರಿ ಅಂತೇಳಿ ಹೇಳ್ತೀನಿ. ನಾ ಯಾವ ಪಾರ್ಟಿ ಅಲ್ಲ ಸಮಾಜ ಸೇವಕಾಗಿ ಹೇಳ್ತಾ ಇದ್ದೀನಿ, ಅಥವಾ ನಿಮ್ಮ ಅಣ್ಣ ತಮ್ಮಾಗಿ ಹೇಳ್ತಾ ಇದ್ದೀನಿ. ಕಳೆದ 40 ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ಈ ವಿವಿಧ ರಾಜಕೀಯದಲ್ಲಿ ವಿವಿಧ ಹುದ್ದೆಗಳು ಪಡೆದು ನಾ ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಸಮಾಜ ಸೇವಾ ಮಾಡೀನಿ. 1990ರಾಗ ನಾರ್ತ್ ಕರ್ನಾಟಕ ಬೆಸ್ಟ್ ಆಂಕರ್ ಅಂತ ಬಿರುದು ತಗೊಂಡಂತ ವ್ಯಕ್ತಿನ. 96ರಾಗ ನಾರ್ತ್ ಕರ್ನಾಟಕ ಬೆಸ್ಟ್ ಆಂಕರ್ ಅಂತಾರ ನನಗೆ. ಆ ನವನಿ ಭಾಷಣ ನಡೆದು ನಮ್ಮ ಬೈಲೊಂಗಲ, ರಾಮದುರ್ಗ, ಕೊಣ್ಣೂರ, ಕಡ್ಕೋಳ, ಚಂದರ್ಗಿ, ನರಗುಂದ, ಕೊಣ್ಣೂರ, ಬಟ್ಕುರ್ಕಿ, ಇವೆಲ್ಲ ನಮ್ಮ ಕಳಸಾ ಬಂಡೂರಿನ ಅಲ್ಲ ಬಗ್ಗೆ ಆಗಲಿ, ಉತ್ತರ ಕರ್ನಾಟಕ ಹೋರಾಟ ಬಗ್ಗೆ ಆಗಲಿ, ಇವೆಲ್ಲ ನಮ್ಮ ಸಂಘಟನೆ ನಡೆದು ಸಭೆ ಸಮಾರಂಭ ನಡೆದು ಏನ್ರಿಪ್ಪ ನಾವೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಏನ್ರಿಪ್ಪ ಹೇಳ್ತಾ ಇದ್ದೀನಿ. ಸ್ವಲ್ಪ ತಿಳ್ಕೊಂಡು ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ರಿ. ನಮಸ್ಕಾರ.